ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಪೊಲೀಸರ ಮುಂದಿರುವಂಥ ಸವಾಲುಗಳೇನು, ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ದರ್ಶನ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಅಂದರೆ ಕಸ್ಟಡಿಯಲ್ಲಿರೋ ಸಂದರ್ಭದಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ನನಗೇನು ಗೊತ್ತಿಲ್ಲ ಅನ್ನುವಂಥ ಉತ್ತರ ದರ್ಶನ್ನಿಂದ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಮಾಡುವಂಥ ಉದ್ದೇಶ ನನಗಿರಲಿಲ್ಲ, ನನ್ನ ಇಂಟೆನ್ಷನ್ ಅದಾಗಿರಲಿಲ್ಲ. ಎಚ್ಚರಿಕೆಯಷ್ಟೇ ನನ್ನ ಇಂಟೆನ್ಷನ್ ಇತ್ತು, ವಾರ್ನಿಂಗ್ ಕೊಡೋದಷ್ಟೇ ನನ್ನ ಇಂಟೆನ್ಷನ್ ಇತ್ತು. ನಾನು ಬಂದ ಮೇಲೆ ಇವರೆಲ್ಲ ಸೇರಿ ಆತನನ್ನು ಕೊಲೆ ಮಾಡಿದ್ದಾರೆ. ಇವರೆಲ್ಲ ಅಂತಂದರೆ ಉಳಿದ ಆರೋಪಿಗಳು ಸೇರಿ ಕೊಲೆ ಮಾಡಿದ್ದಾರೆ. ಈಗ ಕೊಲೆ ಮಾಡಿ ನನ್ನ ತಲೆಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರಂತೆ ಕಸ್ಟಡಿಯಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ. ನಾನು ಡಾಕ್ಟರ್ ದಿನೇಶ್ ರಾವ್ ಅವರನ್ನು ಒಂದು ಪ್ರಶ್ನೆ ಕೇಳಬೇಕಾಗಿರೋದಿದೆ. ಒಂದು, ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ನ ಹೇಳ್ಕೊಂಡಿದ್ದಾರೆ, ನಾನು ಯಾವುದೋ ಪಬ್ಬಲ್ಲಿ ಕುಡಿತಾ ಕೂತಿದ್ದೆ, ಆ ವೇಳೆ ಈತನನ್ನು ಕರ್ಕೊಂಡು ಬಂದರು, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದರು. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಾಗ ನಾನು ಪಟ್ಟಣಗೆರೆಯ ಶೆಡ್ಡಿಗೆ ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾಳೆ ನಾನು ಹೋಗೇ ಇಲ್ಲ ಅಂತ ಹೇಳಿದರು ಅಂತ ಅನ್ಕೊಳ್ಳೋಣ, ನಾನು ಪಟ್ಟಣಗೆರೆಯ ಶೆಡ್ಡಿಗೆ ಹೋಗೇ ಇಲ್ಲ ಅಂತ ನಾಡ್ದು ವಾದ ಪ್ರತಿವಾದದ ಸಂದರ್ಭದಲ್ಲಿ ಪ್ರಸ್ತಾಪ ಆಗುತ್ತೆ. ಅಥವಾ ಚಾರ್ಜ್ ಶೀಟಲ್ಲಿ ಹೋಗಿದ್ದಾರೆ ಅನ್ನೋದನ್ನು ಹೆಂಗೆ ಪ್ರೂವ್ ಮಾಡೋದು? ಅದಕ್ಕೆ ಏನು ಸಾಕ್ಷ್ಯಗಳು? ಅಲ್ಲ ನೋಡಿ, ಫಸ್ಟ್ ಐ ಡೋಂಟ್ ಥಿಂಕ್ ನೀವು ಹೇಳಿದಾಗೆ ಅವನು ನಾವು ಹೋಗೋದಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಆಲ್ಸೋ ನೋಸ್ ದಟ್ CCTV ಎವಿಡೆನ್ಸ್ ಇದೆ, ಅವ್ರು ಹೋಗಿರೋದಕ್ಕೆ ರೆಕಾರ್ಡ್ ಇದೆ, ಅದರಲ್ಲಿ ಪೊಲೀಸರ ಹತ್ರ ಇದೆಯೋ ಇಲ್ವೋ ಮಾಧ್ಯಮದಲ್ಲೂ ತೋರಿಸಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಯು ವಿಲ್ ಬಿ ಸೋ ಫುಲಿಶ್ ಟು ಟೇಕ್ ದಟ್ ಡಿಫೆನ್ಸ್. ಬಟ್ ಒಂದಂತೂ ನಾವು ಮೊದಲೇ ಡಿಸ್ಕಸ್ ಮಾಡಿದಾಗೆ, ನಾನು ಹೋದಾಗ ನನ್ನ ಉದ್ದೇಶ ಬೇರೆ ಇತ್ತು, ಸಾಯಿಸೋ ಉದ್ದೇಶ ಇರ್ಲಿಲ್ಲ. ಆಮೇಲೆ ಎರಡನೇದು, ನಾನಿದ್ದಾಗ ಈ ತರ ನಡೆದಿಲ್ಲ, ಬರೇ ವಾರ್ನ್ ಮಾಡಿ ಬಂದ್ಬಿಟ್ಟೆ. ದಟ್ ಇಸ್ ಅ ಕಾಮನೆಸ್ಟ್ ಡಿಫೆನ್ಸ್. ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು, ಟು ಎಸ್ಟಾಬ್ಲಿಷ್ ದಟ್ ದರ್ಶನ್ ಓನ್ಲಿ ಹ್ಯಾಸ್ ಕಿಲ್ಡ್ ಹಿಮ್. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸಸ್ ಮತ್ತೆ ಅವ್ರು ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋ ಏನಿದೆ, ದಟ್ ಈಸ್ ಎ ವೆರಿ ವೈಟಲ್ ಥಿಂಗ್. ಇಲ್ಲ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಅಪ್ರೂವರ್ ಆಗ್ಬೇಕು. ದಿಸ್ ಆರ್ ದ ಟೂ ಓನ್ಲಿ ವೇರ್ ಇಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ದಟ್ ಇವರೇ ಮಾಡಿದ್ದಾರೆ ಅಂತ. ದಟ್ ಈಸ್ ಒನ್. ಅದಲ್ಲದೆ ಸೆಕೆಂಡ್ ಭಾಗಕ್ಕೆ ಬರೋಣ ಅಂದ್ರೆ ಏನಂದ್ರೆ, ಇವರು ದ ವೆರಿ ಇಂಟೆನ್ಷನ್ ಆಫ್ ಅಬ್ಡಕ್ಟಿಂಗ್ ಹಿಮ್ ಇಸ್ ಟು ಕಾಸ್ ಮರ್ಡರ್ ಐದರ್ ಬೈ ಹಿಮ್ ಆರ್ ಸಂಬಡಿ ಎಲ್ಸ್ ಅಂತ ಅದನ್ನ ಪ್ರೂವ್ ಮಾಡಿದಾಗ 364 ಅದು ದಟ್ ವಿಲ್ ಬಿ ಎಸ್ಟಾಬ್ಲಿಷ್. ಸೊ 10 years ಆಗುತ್ತೆ. ಬಟ್ ಒನ್ ಥಿಂಗ್, ದಿಸ್ ಇಸ್ ಅ ಕಾಮನೆಸ್ಟ್ ಎಕ್ಸ್ಪೆಕ್ಟೆಡ್ ಡಿಫೆನ್ಸ್ ಫ್ರಮ್ ದರ್ಶನ್. ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ನಾನು ಮೊದಲೇ ಹೇಳಿದಾಗೆ, ಡೆಫಿನೆಟ್ಲಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಆಫೀಸರ್ ಹೂ ಇಸ್ ಇನ್ವೆಸ್ಟಿಗೇಟಿಂಗ್. ಈ ನೋಸ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಅವ್ರು ಡೆಫಿನೆಟ್ಲಿ ಇದಕ್ಕೆ ಏನ್ ಬೇಕೋ ಅದನ್ನ ಶೇಖರಣೆ ಮಾಡೇ ಇರ್ತಾರೆ. ಅಂಡ್ ಡೆಫಿನೆಟ್ಲಿ ದ ಓನ್ಲಿ ಪಾಸಿಬಿಲಿಟಿ ವಾಟ್ ದೇ ವಿಲ್ ಲೈಕ್ಲಿ ಔಟ್ಕಮ್ ಅಂದ್ರೆ ಅಪ್ರೂವರ್ ಆಗಿತ್ತು. ಯಾಕಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ದೇರ್ ವಿಲ್ ಬಿ ರಿಫ್ಟ್ ಅಮಾಂಗ್ ದ 13 members. ನೋಡಿ, ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅಪ್ರೂವರ್ ಸಿಗೋದು ಈಸಿ ಆಗತ್ತೆ ಅಂತ ನನ್ನ ಅನಿಸಿಕೆ. ಎಸ್, ಮಾತನಾಡೋಣ. ನಾನು ಮೋಹನ್ ಅವ್ರನ್ನ ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಕಾನ್ಸ್ಪಿರಸಿಯನ್ನು ಹೆಂಗೆ ಪ್ರೂವ್ ಮಾಡೋದು ತನಿಖಾ ಹಂತದಲ್ಲಿ ಅಂತ ಒಂದು ಪ್ರಶ್ನೆ. ಯಾಕಂತಂದ್ರೆ ಈ ಇಡೀ ಕ್ರೈಮನ್ನು ನೋಡಿದರೆ ಕಾನ್ಸ್ಪಿರಸಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೇಗೆ ಅಂತಂದ್ರೆ, ಚಿತ್ರದುರ್ಗದಿಂದ ಕರ್ಕೊಂಡು ಬಾ ಅಂತ ಈತ ಸೂಚನೆ ಕೊಡೋದು, ಅವನು ಯಾರೋ ಈ ದರ್ಶನ್ ಅಭಿಮಾನಿ ಸಂಘದ ವ್ಯಕ್ತಿ, ಆತನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿರೋದು. ಸೊ ಈ ಕಾನ್ಸ್ಪಿರಸಿನ ಹೆಂಗೆ ಪ್ರೂವ್ ಮಾಡ್ಬೋದು? ಕರ್ಕೊಂಡು ಬಂದಿರೋದು ಕೊಲ್ಲೋ ಉದ್ದೇಶದಿಂದಲೇ ಕರ್ಕೊಂಡು ಬಂದರು ಅಂತ ಹೇಗೆ ಪ್ರೂವ್ ಮಾಡಬಹುದು ಅಂತ. ಈಗ ಈ ವಿಚಾರ ನಾವು ಬರೀ ಮರ್ಡರ್ ಸ್ಟೆಪ್ಸಿಂದ ನಾವು ತೊಗೊಳ್ಲಿಕ್ಕೆ ಬರೋದಿಲ್ಲ. ಅದನ್ನ ನಾನು ನೆನ್ನೆ ಹೇಳ್ದಾಗೆ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ. ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರ ವಿಚಾರದಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ಅವರು ಮೆಸೇಜ್ ಹಾಕ್ತಂಥ ಸಂದರ್ಭದಲ್ಲಿ ಪವಿತ್ರ ಗೌಡವರು ಕೂಡ ಒಂದು ವಾಪಸ್ ಉತ್ತರ ಹಾಕ್ತಾರೆ. ನಮ್ಮದು 10 ವರ್ಷದಿಂದ ತುಂಬ ಬಾಂಡಿಂಗ್ ಇದೆ ಅನ್ನೋ ರೀತಿಯಲ್ಲಿ, ಒಂದು ನೀವೇನು ಮಾಡಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ, ನಾವು ಭಾಳ ಆತ್ಮೀಯರಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಪವಿತ್ರ ಗೌಡರು ಕೂಡ. ಅದಕ್ಕೆ ಈ ಹುಡುಗ, ನಮ್ಮ ರೇಣುಕಾಸ್ವಾಮಿ ಹುಡುಗ ಅಂತಕ್ಕಂಥ ಒಂದು ಹುಡುಗ ವಾಪಸ್ ಉತ್ತರ ಹಾಕಿ, ನೀವು ಅವ್ರ ಫ್ಯಾಮಿಲಿಲಿ ಇಂಟರ್ಫಿಯರ್ ಆಗಬೇಡಿ, ನಾವು ಅವರ ಅಣ್ಣವರವರು, ಅವ್ರ ಫ್ಯಾಮಿಲಿಲಿ ಶಾಂತಿಯುತವಾಗಿ ಬದುಕಬೇಕು, ಅವರು ನೀವು ಆ ಥರ ಇದರಾದರೆ ನಮಗೆ ತಡ್ಕೊಳಕ್ಕಾಗೋದಿಲ್ಲ, ನೀವು ಹಾಕಬೇಡಿ ಅಂತ ನೋಡಿ ಹೇಳ್ತಾರೆ. ಆಮೇಲೆ ಒಂದಷ್ಟು ಮೆಸೇಜ್ ಕಾನ್ವರ್ಸೇಷನ್ ಆಗಿದೆ. ಆಮೇಲೆ ಒಂದು ಅಶ್ಲೀಲ ಒಂದು ಮೆಸೇಜ್ ಆಗ್ತಾನೆ ಅವ್ರಿಗೆ ಹೇಳಿ ಕೇಳ್ಪಟ್ಟಿದ್ದೀನಿ. ಅದನ್ನು ತಂದು ದರ್ಶನ್ಗೆ ತೋರಿಸ್ತಾರೆ. ದರ್ಶನ್ ಆಮೇಲೆ ತಮ್ಮ ಶಿಷ್ಯರಿಗೆಲ್ಲರಿಗೂ ಹೇಳ್ತಾರೆ. ಈಗ ನಾವು ಆವಾಗಲೇ ಹೇಳಿದ್ರಿ, ನನಗೆ ಇಂಟೆನ್ಷನ್ ಇರಲಿಲ್ಲ, ಹೊಡೆಯೋ ಇಂಟೆನ್ಷನ್ ಇಲ್ಲ, ಕರ್ಕೊಂಬರ್ಬೇಕು ಅಂತ ಕರ್ಕೊಂಬನ್ನಿ ಅಂತ ಮಾತ್ರ ಹೇಳಿದ್ದೆ. ಎರಡೇ ಹೊಡೆದ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದ್ದೆ. ಇದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಯಾರಿಗೋಸ್ಕರ ಮಾಡಿದ್ರು ಅವರು? ಇದೆಲ್ಲ ಯಾರು ಉಳಿಕೆ 16 ಜನ ಆರೋಪಿಗಳಿಗೋಸ್ಕರ ಮಾಡ್ಕೊಂಡಿಲ್ಲ. ಅದನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ದರ್ಶನ್ ಮತ್ತು ಪವಿತ್ರ ಗೌಡವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅವ್ರಿಗೋಸ್ಕರ ನಾವು ಮಾಡಿದ್ವಿ ಅಂತ ಇವ್ರು ಹೇಳಲೇಬೇಕಾಗ್ತದೆ. ಹೇಳ್ದೇನೆ ಬಚಾವಾಗ್ಲಿಕ್ಕೆ ಆಗೋದೇ ಇಲ್ಲ.
ಈ ಕೃತ್ಯವನ್ನು ಯಾರು ಕೂಡ ಹುಡುಕಿ 15 ಜನ ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ, ಅವ್ರ ಸ್ವಂತಕ್ಕೋಸ್ಕರ ಮಾಡ್ಕೊಂಡಿಲ್ಲ. ಮಾಡಿರ್ತಕ್ಕಂಥದ್ದು ಆ ಹುಡುಗ ಒಂದು ಮೆಸೇಜ್ ಮಾಡಿದ್ದಾನೆ, ಅದು ಅವರಿಗೆ ಘೋರ ಅಪರಾಧವಾಗಿ ಕಂಡಿದೆ. ಅದನ್ನು ಅವರು ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅದನ್ನು ವಾರ್ನಿಂಗ್ ಮಾಡಿ ಬಿಡ್ಬೋದಾಯಿತು. ಅದು ಮಾಡ್ದೇ ಇವರು ಕರ್ಸ್ಕೊಂಬಂದು ಅವನನ್ನು ಎಚ್ಚರಿಕೆ ಕೊಟ್ಟಾರು, ಬಿಟ್ಟು ಕಳಿಸ್ಬೋದು. ಅದನ್ನು ಮಾಡ್ದೇ ಏಕಾಏಕಿ ಇವರಿಗೆಲ್ಲ ಹೊಡೆದಿದ್ದಲ್ಲ. ಇದೆಲ್ಲವನ್ನು ಕೂಡ ಕಾನ್ಸ್ಪಿರಸಿಗೆ ನಾವು ಕೌಂಟ್ ಮಾಡ್ತಾ ಬರಬೇಕಾಗ್ತದೆ. ನೀವು ಕರ್ಕೊಂಬಂಡ್ರೋ ನೋಡ್ರೋ ನೀವು ಕೊಲೆ ಮಾಡಿಬಿಡ್ರು ಅಂತ ಹೇಳಲೇಬೇಕು ಅಂತೇನಿಲ್ಲ. ಫಸ್ಟ್ ಆಫ್ ಆಲು ಅವ್ನು ಮೆಸೇಜ್ ಮಾಡಿದ್ದಕ್ಕೆ ಇವರು ಭಾಳ ಆಕ್ರೋಶಗೊಂಡು ಕರ್ಸ್ಕೊಂಡಿರೋದೇ ಮೊದಲನೇ ತಪ್ಪು. ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗ್ತದಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ನೇರವಾಗಿ ನೀವು ಕೊಲೆ ಮಾಡ್ರಪ್ಪ, ಎಳ್ಕೊಂಬನ್ರಪ್ಪ, ನೀವು ಕೂಡಾಕ್ರಪ್ಪ, ಉಳಿಕೆದು ನಾನು ನೋಡ್ಕೋತೀನಿ ಅಂತ ನೇರವಾಗಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಈ 15 ಜನ ಉಳಿಕೆ ಮಾಡಿದಂಥ ಕೃತ್ಯ ಮಾಡಿದಂಥ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅವ್ರ ಸ್ವಾರ್ಥಕ್ಕೋಸ್ಕರ ಯಾರೂ ಮಾಡಿಲ್ಲ, ಅವ್ರ ಸ್ವಂತಕ್ಕೋಸ್ಕರ ಮಾಡಿಲ್ಲ, ಅವ್ರ ಕುಟುಂಬಕ್ಕೋಸ್ಕರ ಮಾಡಿಲ್ಲ. ಮಾಡಿರ್ತಕ್ಕಂಥದ್ದು ದರ್ಶನ್ಗೋಸ್ಕರ ಮತ್ತು ಪವಿತ್ರಗೋಸ್ಕರ ಮಾಡಿರೋದು. ಯಾಕೆಂದರೆ ಅವ್ರು ಆಕ್ರೋಶಗೊಂಡವ್ರೆ ಅಂದ್ಬಿಟ್ಟು ಇವರೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ. ಎಸ್, ಅವರೆಲ್ಲ ಹೇಳ್ದಂಗೆ ಕೇಳೋರು ಇರ್ತಕ್ಕಂಥ ಇವರೆಲ್ಲ ಏನು ಉಳಿಕೆ ಆರೋಪಿಗಳಿದ್ದಾರಲ್ಲ, ಇವರೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥವ್ರೆ. ಹಾಗಾಗಿ ಅವ್ರ ಮಾತು ಕೇಳ್ಕೊಂಡೆ ಇವ್ರು ಮಾಡಿದ ದಟ್ಸ್ ಕಾಲ್ಡ್ ಕಾನ್ಸ್ಪಿರಸಿ ಅಂತಲೇ ನಾವು ಸದ್ಯದ ಮಟ್ಟದಲ್ಲಿ ರುಜುವಾತ್ ಮಾಡಿ. ಎಸ್, ನಾನು ಉಮೇಶ್ ಅವರನ್ನು ಕೇಳಬೇಕಾಗಿರೋದು ಅದೇ. ಒಂದು ಕಾನ್ಸ್ಪಿರಸಿ ವಿಚಾರಕ್ಕೆ ಬಂದಾಗ ದರ್ಶನ್ನು 4 ಜನ ಹುಡುಗರನ್ನು ಸರೆಂಡರ್ ಮಾಡಿಸ್ತಾರೆ, ಅವರಿಗೆ ದುಡ್ಡು ಕೊಡ್ತಾರೆ, ಮತ್ತು ದರ್ಶನ್ನೇ ಹೇಳಿ ಕಿಡ್ನ್ಯಾಪು ಕೂಡ ಆಗುತ್ತೆ. ಆತನನ್ನು ಕರ್ಕೊಂಡು ಬರ್ತಾರೆ ಮತ್ತು ಆ ಪಟ್ಟಣಗೆರೆ ಶೆಡ್ಡಿಗೆ ಆತನನ್ನು ಕರ್ಕೊಂಡು ಬರೋ ಸಂದರ್ಭದಲ್ಲಿ 30 ರಿಂದ 40 ಹುಡುಗರು ಆಲ್ರೆಡಿ ರೆಡಿ ಇರ್ತಾರೆ. ಇದೆಲ್ಲವೂ ಕಾನ್ಸ್ಪಿರಸಿಯ ಕಥೆಯನ್ನು ಹೇಳಲ್ವಾ ಅಂತ? ಖಂಡಿತ. ಈ ಕೇಸ್ ಏನು ಒಂಥರ ಏನು ಕೋಳಿ ಕೇಳಿ ಈ ಮಸಾಲೆ ಅರಿಯುವಂಥ ಕೇಸ್ ಅಲ್ಲ. ಈಗೇನು ದರ್ಶನ್ ಹೇಳ್ತಾನೆ ಅದ್ರ ಪ್ರಕಾರ ನಾವು ಬರೆದ್ಬಿಟ್ಟು ರೆಕಾರ್ಡ್ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಹಿಂಗೆ ಕೂತ್ಕೊ, ಇಲ್ಲ ಸ್ವಾಮಿ ನಾನೇನು ಇರಲಿಲ್ಲ, ಊಟ ತಿಂಡಿ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಬಿಡ್ರಪ್ಪ ಅಂತ ಹೇಳ್ಬಿಟ್ಟೆ. ನಥಿಂಗ್ ಡೂಯಿಂಗ್, ದಟ್ ಈಸ್ ನಾಟ್ ಟೈಪ್. ಆ ಥರ ಬಾಲಿಶವಾಗಿ ಮಾತಾಡುವಂಥದ್ದು ಇದು ಭಾಳ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಏನು ಸಾಹೇಬ್ರು ಹೇಳಿದ್ರು, ಅದು ಕಿಡ್ನ್ಯಾಪ್ ಮಾಡಿದಾಗಲೇ ಮುಗಿದೋಯ್ತು ಅವ್ರದ್ದು ಚಾಪ್ಟ್ರು. ಅಲ್ಲಿಂದ ದ ಇಂಟೆನ್ಷನ್ ಪ್ರೂವ್ಸ್ ಏನಿದೆಯೋ ಅವ್ರದ್ದು ಕ್ರಿಮಿನಲ್ ಇಂಟೆನ್ಷನ್ ಏನಿದೆಯಲ್ಲ ಕಂಪ್ಲೀಟ್ ಆಗೋಯ್ತು. ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಏನಿದೆ ಅವ್ನ ರೈಟ್ಸ್ಗಳಲ್ಲಿಂದ ಕರ್ಕೊಬರೋದಕ್ಕೆ ಅವ್ನಿಗೆ ಈ ಡಸಂಟ್ ಹ್ಯಾವ್ ಎನಿ ರೈಟ್ ಅಲ್ವಾ? ಅವ್ನು ಅಲ್ಲಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬೆಂಗಳೂರು ಕರ್ಕೊಬರೋದು ಏನೈತೆ? ಇಲ್ಲಿ ಕರ್ಕೊಂಡು ಬಂದಾದಮೇಲೆ ಅಟ್ಲೀಸ್ಟ್ ಆದಮೇಲೆ ಇದೆಲ್ಲ ಆಯ್ತಲ್ಲ, ಆ ತಕ್ಷಣ ಆದರೂ ನೀವು ಕಳಿಸುವಂಥ ಜವಾಬ್ದಾರಿ ಬೇಕಾಗಿತ್ತಲ್ಲ. ಆಯ್ತಲ್ಲ, ಹೊಡಿಬೇಡ್ರ ನಮ್ಮ ಇದಾಗಿ ತೊಂದರೆ ಆಗ್ಬಿಟ್ಟ ಮೇಲೆ ಸುಮ್ಮನೆ ಎಲ್ಲ ಜೈಲಿಗೆ ಹೋಗ್ಬಿಡ್ತೀವಿ, ಎತ್ತೋ ಕಾರ್ನ ತಗೋ ಕಾಸು ಹೋಗಿ ಕರ್ಕೊಂಡೋಗಿ ಊರಿಗೆ ಅಂತ ಹೇಳುವಂಥ ಜವಾಬ್ದಾರಿ ಅವ್ನು ಇರ್ತದಲ್ಲ. ಬಿಟ್ಬಿಟ್ಟು ಒಂಥರ ಹೋಗಿ ಗಜಕೇಸರಿ ಹೋದಂಗೆ ಒಳಗಡೆಗೆ ಹೋಗ್ಬಿಟ್ಟು ಎಲ್ಲ ಆದಮೇಲೆ ಎಲ್ಲ ಮುಗಿಟ್ಟು ಈಚೆ ಬಂದ್ಬಿಟ್ಟು ಒಂಥರ ರಾವಣಾಸುರಂಗೆ ಆಚೆ ಬಂದ್ಬಿಟ್ಟಾದ್ಮೇಲೆ ಅವ್ರು ಬಿಡ್ತಾರೆ. ಅವರು ರಾಕ್ಷಸರುಗಳು ತೋಳಗಳಿದಾಗೆಲ್ಲ ಹೊಡೆದ್ರು, ಒಂದೊಂದು ಬಾಯಿಗೆ ಬಂದಂಗೆ. ಇವನಾದ್ರು ಸಾಬಾಸ್ಗಿರಿ ತಗೊಳ್ಳಿ, ಸತ್ತೋಗ್ಬಿಟ್ಟಾದ್ಮೇಲೆ ಡಿಸ್ಪೋಸ್ ಮಾಡುವಂಥದ್ದು, ತಗೊಂಡು ಎತ್ತಾಕ್ಬಿಟ್ರೆ ತೊಗೊಂಡೋಗಿ. ಆಮೇಲೆ ಸಬ್ಸಿಕ್ವೆಂಟ್ ಆ್ಯಕ್ಟ್ಗಳು, ಈ ಆ್ಯಕ್ಟ್ಗಳಿದಾವೆ ನೋಡಿ, ಒಂದೊಂದೇ 2 ಅಡಿ ಇದ್ದದ್ದು 4 ಅಡಿ ಮಾಡ್ಕೊಳ್ಳೋದು, 4 ಅಡಿ ಇದ್ದದ್ದು 6 ಅಡಿ ಹೊಡ್ಕೋದು, ಗುಂಡಿ ಕೊನೆಗೆ 8 ಅಡಿ 10 ಅಡಿಗಳಿಗೂ ಕೂತ್ಕೊಬಿಟ್ಟವ್ರು. ಇವಾಗ ಎಲ್ರಿಗೂ 6 ಅಡಿ ಹೊಡೆದ್ರೆ ಇವ್ರು 10 ಅಡಿ ಮಾಡಿಬಿಟ್ಟವ್ರೆ. ಒಳಗೆ ಕೂತ್ಕೊಬಿಟ್ರಿ, ಹೇಳುವಂಗೆ ಅಲ್ಲ ಅವರೇ ಕಂಪ್ಲೀಟು. ಆ ಥರ ಮಾಡ್ಕೊಂಡಿರೋದು ಇದು. ಇವ್ರದ್ದೇನು ನಾವೆಲ್ಲ ಬೇರೆ ಬೇರೆ ವಿಧ ಎಲ್ಲ ಮಾತಾಡಿದ್ವಿ, ಸುಮಾರು ದಿವಸದಿಂದ ಮಾತಾಡ್ತಾನೆ ಇದ್ದೀವಿ. ಅದೇನೋ ಕರೆಸ್ಬಿಟ್ರು, ಇಂಟೆನ್ಷನ್ ಇಲ್ಲ, 304 ಅದು ಕಲ್ಪಬಲ್ ಆಫೀಸರ್ ಈಸ್ ನಾಟ್ ಅಮೌಂಟಿಂಗ್ ಮರ್ಡರ್, ಏನೇನೋ ಒಂದೊಂದು ನಡೀತಾ ಇರ್ತದೆ. ಪಾಪ ಅವರವರ ಇಚ್ಛೆಗೆ ತಕ್ಕಂತೆ ಮಾತಾಡ್ತಾ ಇರ್ತಾರೆ. ವಾಟ್ ಎವರ್ ಇಟ್ ಮೇ ಬಿ ದಿ ಕೇಸ್. ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆಯನ್ನು ಕೆಟಗರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. 304ಗೆ ಬರೋ ಸಾಧ್ಯನೇ ಇಲ್ಲ. ಅಲ್ಲ, ಹಂಗೆ ಹೆಂಗೆ ಯೋಚನೆ ಮಾಡೋದು ನಾವು? ಹೆಂಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅಡ್ವೊಕೇಸಿ ಮಾಡುವಂಥವ್ರು ಮಾಡ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಡಿಫೆನ್ಸ್ ಮಾಡ್ತಕ್ಕಂಥವ್ರು ಆ ಯೋಚನೆಯಲ್ಲಿ ಮಾಡ್ಬೋದೇ ಹೊರತು ಯಾರು ತನಿಖಾಧಿಕಾರಿಗಳ ಅದನ್ನು ರೂಪದಲ್ಲಿ ನೋಡಿದಾಗ ಅದನ್ನು ಮಾಡೋಕ್ಕಾಗೋದೇ ಇಲ್ಲ. ಆ ಕಾರಣಕ್ಕೋಸ್ಕರ ನನಗೆ ಎಷ್ಟು ಚೆನ್ನಾಗಿ ಕೇಸ್ ಮಾಡಬೇಕೋ ಅಷ್ಟಕ್ಕೆ ಸಂಬಂಧಪಟ್ಟಂಗೆ ನಾನು ಯಾರನ್ನೂ ಕೇಳಲ್ಲ, ಯಾರಿಗೂ ಯಾರ ಹತ್ರನೂ ಇದೇನು ಮಾಡುವಂಥದ್ದಲ್ಲ. ನನಗೆ ಹೆಂಗೆ ಬೇಕೋ ಅದನ್ನು ನನ್ನ ರೆಕಾರ್ಡ್ನ ತಯಾರು ಮಾಡುವಂಥ ಕೆಪಾಸಿಟಿ ನನಗಿದೆ. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅಷ್ಟು ಚೆನ್ನಾಗಿ ಅದನ್ನು ನೀವು ಗಂಧದ ಕೊಟ್ಟರೆ ಎಷ್ಟು ಚೆನ್ನಾಗಿ ವಿಗ್ರಹ ಮಾಡ್ತೀರಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.